ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಬೇಕು ದಲಿತರನ್ನ ಸುಟ್ಟ ಬೆಂಕಿ, ದಲಿತರನ್ನ ಸುಟ್ಟ ಬೆಂಕಿ, ಬೇಕೇ ಬೇಕು, ಬೇಕೇ ಬೇಕು, ಕಾನೂನಂತೆ ಕಾನೂನು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈಮದೇನಹಳ್ಳಿ ಗ್ರಾಮದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿರುವ ಬಗ್ಗೆ ಇವತ್ತಿನ ದಿವಸ ನಾವಿಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ವಿಷಯ ಏನಂದ್ರೆ, ಇದೇ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 85ರಲ್ಲಿ 59 ಎಕರೆ 19 ಗುಂಟೆ ಸರ್ಕಾರಿ ಗೋಮಾಳ ಜಮೀನುವಾಗಿದ್ದು, ಈ ಜಮೀನಿನಲ್ಲಿ ಅನೇಕರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದು, ಅದರಂತೆಯೇ ದಲಿತ ಕುಟುಂಬಗಳು ಏನು ಇವತ್ತಿನ ದಿವಸ ಕೆಂಪದೇನಹಳ್ಳಿ ಗ್ರಾಮದ ದಲಿತ ಕುಟುಂಬಗಳು ಸೂರನ ಅಡಿಯಲ್ಲಿ ಸೂರು ನಿರ್ಮಿಸಿಕೊಳ್ಳಲು ಒಂದು ಮನೆಯನ್ನು ಕಟ್ಟಿಕೊಂಡು ಸುಮಾರು 30 ವರ್ಷಗಳಿಂದ ಈ ಬಂಡೆ ಕಲ್ಲಿನಲ್ಲಿ ಕೆಲಸ ಮಾಡ್ತಾ, ಕೋರಿಯಲ್ಲಿ ಕೆಲಸ ಮಾಡ್ತಾ ಸುಮಾರು ವರ್ಷಗಳಿಂದ ಜೀವನ ನಡೆಸಿಕೊಂಡು ಕೂಲಿಯಿಂದ ಜೀವನ ಮಾಡುತ್ತಂತ ಕುಟುಂಬಗಳು. ಇದರ ಬಗ್ಗೆ ಸಂಬಂಧಪಟ್ಟಂತ ಸವರ್ಣೀಯ ಜಾತಿಗೆ ಸೇರಿದ ಗ್ರಾಮದ ಪ್ರಭಾವಿ ವ್ಯಕ್ತಿಯಾದ ಹಾವಲಪ್ಪ ಬಿನ್ನ ನಾರಾಯಣಪ್ಪ ಎಂಬುವರು ಈ ಜಮೀನಿಗೆ ಹೊಂದಿಕೊಳ್ಳುವಂತೆ 10 ಎಕರೆ ಭೂಮಿಯಲ್ಲಿ ಹಕ್ಕುದಾರಿ ಮಾಡಿಕೊಂಡಿರ್ತಾರೆ, ಹೊಂಗೆ ಮರಗಳ ಹಕ್ಕುದಾರಿಯನ್ನು. ಇದರ ಅನ್ವಯವಾಗಿ ಈ 59 ಎಕರೆಯನ್ನ ಕಬಳಿಸುವ ದುರುದ್ದೇಶದಿಂದ ಇಲ್ಲಿನ ಕೋರಿಯನ್ನು ಸ್ಥಾಪನೆ ಮಾಡಲು ಬಂಡೆಯನ್ನು ಕಬಳಿಸುವ ಹುನ್ನಾರ ಹೂಡಿ ರಾಜಕೀಯ ಪ್ರಭಾವಿ ವ್ಯಕ್ತಿಗಳ ಒಂದು ಮೇರೆಗೆ, ಅವರ ಅನುಯಾಯಿ ಮೇರೆಗೆ ಇವತ್ತು ಇವರನ್ನು ಕಟ್ಟಿಕೊಂಡಿರುವ ಮನೆಗಳನ್ನು ಧ್ವಂಸಗೊಳಿಸಲು ಹೊರಟಿರುತ್ತಾರೆ. ಇದರ ವಿರುದ್ಧವಾಗಿ ಮೊನ್ನೆ ತಾನೇ 1 ವಾರದ ಹಿಂದುಗಡೆ ಇದೇ ರತ್ನಮ್ಮ ಎಂಬ ಬಡ ಕುಟುಂಬದ ಹೆಣ್ಣು ಮಗಳು ಮನೆಯನ್ನು ನಿರ್ಮಿಸಿಕೊಂಡಿರುವ ಸಂದರ್ಭದಲ್ಲಿ ಇದೇ ಮೇಲಾಧಿಕಾರಿಗಳು RI, VA, ತಹಸೀಲ್ದಾರರ ಸಮ್ಮುಖದಲ್ಲಿ ಅವರ ಮನೆಯನ್ನು ಏಕಾಏಕಿ ಯಾವುದೇ ಆದೇಶವಿಲ್ಲದಿದ್ದರೂ ತನ್ನದೇ ಆದ ಅಧಿಕಾರವನ್ನು ದರ್ಪದಿಂದ ಮೆರೆದ ತಹಸೀಲ್ದಾರ್ ಅವರು ನಾನೇ ಆದೇಶ ಮಾಡಿರುತ್ತೇನೆ ಅಂತ ಎಂಬುದಾಗಿ ಹೇಳಿಕೊಂಡು ಅವರ ಮನೆಯನ್ನು ಕೆಡವಿ ಹಾಕಿರುತ್ತಾರೆ. ಇದರ ವಿರುದ್ಧವಾಗಿ ಸಂಬಂಧಪಟ್ಟ ತಹಸೀಲ್ದಾರ್ ಕಚೇರಿ ಮುಂದುಗಡೆ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಅದರ ವಿರುದ್ಧವಾಗಿ ಮಾಧ್ಯಮಗಳಲ್ಲಿ, ಪತ್ರಿಕಾದ್ಯಮಗಳಲ್ಲಿ ಪ್ರಕಟಣೆಯನ್ನು ಗೊಂಡಿರ್ತದೆ. ಇದುವರೆಗೂ ಯಾವುದೇ ಒಂದು ಅವರಿಗೆ ರಕ್ಷಣೆ ಕೊಟ್ಟಿರುವುದಿಲ್ಲ. ಇದನ್ನು ಖಂಡಿಸ್ತಾ ಇದ್ದೀವಿ. ಈಗ ಅದೇ ಜಾಗದಲ್ಲಿ ಕೆಡವಿ ಹಾಕಿದಂತ ಜಾಗದಲ್ಲಿ ಪುನಃ ಮಲಗಲು ಜಾಗವಿಲ್ಲದೆ 3 ಮಕ್ಕಳ ತಾಯಿ ವಿಧವೆಯಾಗಿದ್ದು, ಆ ಅಮ್ಮನ ಒಂದು ಚಿಕ್ಕ ಒಂದು ಗುಡಿಸಲನ್ನು ಹಾಕೊಂಡಿದ್ರೆ ಇವತ್ತಿನ ದಿವಸ ಅಂದ್ರೆ 10/6/26ರಂದು ಇವತ್ತು ತಹಸೀಲ್ದಾರು, ಸಂಬಂಧಪಟ್ಟಂತ ಇಒ ಅಧಿಕಾರಿಗಳು, ಸಂಬಂಧಪಟ್ಟಂತ ರಾಜಸ್ವ ನಿರೀಕ್ಷಕರು, ಸಂಬಂಧಪಟ್ಟಂತ ಗ್ರಾಮ ಲೆಕ್ಕಿಗರು, ಇನ್ನು ಇತರರು ಪೊಲೀಸರ ಸಮ್ಮುಖದಲ್ಲಿ, ರಿಸರ್ವ್ನ ಸಮ್ಮುಖದಲ್ಲಿ ಮತ್ತೆ ಕೆಡವಲು ಮುಂದಾಗಿರ್ತಾರೆ. ಇದನ್ನು ಕಡಾಖಂಡಿತವಾಗಿ ನಾವು ಕೇಳಿದಾಗ, ಯಾವ ಆದೇಶ ಇದೆ ನಿಮಗೆ? ಸರ್ಕಾರ ಸೂರು ಇಲ್ಲದವರಿಗೆ ಸೂರು ಕೊಡಬೇಕು, ನಿವೇಶನ ರಹಿತರಿಗೆ ನಿವೇಶನ ಹಂಚಬೇಕು, ಬಡವರಿಗೆ ಮನೆ ಕಟ್ಕೊಳ್ಬೇಕು, ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ರೆ ಅವರಿಗೆ ಸಕ್ರಮ ರೀತಿನಲ್ಲಿ ಅವರಿಗೆ ಸಕ್ರಮ ಮಾಡಿಕೊಡ್ಬೇಕು ಅಂತ ಕಾನೂನು ಇದ್ರೂ ಸಹ ಬಾಬಾ ಸಾಹೇಬ್ರು ಹಾಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡತ್ತಂತ ರಾಜ್ಯ ಸರ್ಕಾರ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಮಾಡಿ ಇಂತಹ ತಹಸೀಲ್ದಾರನ್ನ ಕಳಿಸಿ ಕೆಡವಲು ಮುಂದಾಗಿರ್ತಾರೆ. ಇದನ್ನ ನಾವು ಖಂಡಿಸ್ತಾ, ಯಾವ ಆದೇಶ ಇದೆ ಕೊಡಪ್ಪ ನಿಮಗೆ, ನಾವು ಸುಮೋಟೋ ಕೇಸ್ ಹಾಕಿದೀವಿ, ಆ ಕೇಸ್ ಹಾಕಿದೀವಿ ಅಂತ ಹೇಳಿ ಬಡವರ ಮೇಲೆ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಪ್ರಭಾವಿ ವ್ಯಕ್ತಿಯ ಆಮಿಷಕ್ಕೆ ಒಳಗಾಗಿ, ದುಡ್ಡಿನ ಆಮಿಷಕ್ಕೆ ಒಳಗಾಗಿ, ಇಲ್ಲ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಆಕೆಯನ್ನು ಒಕ್ಕಲೆಬ್ಬಿಸಲು ಬಂದಿರ್ತಾರೆ. ಇದನ್ನು ಖಂಡಿಸ್ತಾ ನಾವು ಇವತ್ತು ಆಕೆ ರಕ್ಷಣೆಗೆ ನಿಂತು ಇವತ್ತು ಈ ಗ್ರಾಮದ ಅವರ ಮನೆಯ ಮುಂದ್ಗಡೆನೆ, ಬಂಡೆಯ ಮುಂದ್ಗಡೆನೆ, ಜಮೀನಿನ ಒಳಗಡೆನೆ ಇನ್ನೂ ಅನೇಕರು ದಲಿತರು, ಹಿಂದುಳಿದವರ್ಗು, ಅಲ್ಪಸಂಖ್ಯಾತರು ಏನಿವತ್ತು ಮನೆ ಕಟ್ಟಿಕೊಳ್ಳಲು ಹೊರಟಿದ್ದಾರೆ ಅವರಿಗೆಲ್ಲ ಸೂರಿನ ಅಡಿಯಲ್ಲಿ ಸೂರು ಇಲ್ಲದವರಿಗೆ ಸೂರು ಕೊಟ್ಟು ಅವ್ರಿಗೆ ಮನೆ ನಿರ್ಮಿಸಿಕೊಟ್ಟು ಅವರು ಸರ್ವೆ ನಂಬರ್ ಗೋಮಾಳ ಜಮೀನು ಆಗಿರೋದ್ರಿಂದ ಅವ್ರಿಗೆ ಇಲ್ಲೆಲ್ಲ ಈ ಜಮೀನನ್ನು ಅವರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಮೀಸಲಿಟ್ಟು
ಮೀಸಲಿಟ್ಟು ಅವರಿಗೆ ಬಾಬಾ ಸಾಹೇಬ್ರು ಹಾಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಅವರಿಗೆ ಏನು ಅನುಕೂಲ ಮಾಡಬೇಕೋ ಅವರ ಅನುಕೂಲಕ್ಕಾಗಿ ಇಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಬೇಕಂತ ನಾನು ಒತ್ತಾಯ ಮೇರೆಗೆ ನನ್ನ ಮಾತುಗಳನ್ನು ಹೇಳ್ತಾ ಇದ್ದೀನಿ.